German. Hello guys, good morning. Welcome back to the channel. ಸೊ ನಾವಿವಾಗ ಹೊರಟಿದ್ದೀವಿ ಚೇತನ್ನ ಯೂನಿವರ್ಸಿಟಿ ಕಡೆ. ಜರ್ಮನ್ ಯೂನಿವರ್ಸಿಟಿ ಅಂತ ಕೇಳಿರ್ತೀವಲ್ವಾ. ಯಾರೇ ಸ್ಟಡೀಸ್ ಅಂತ ಹೇಳಿದ್ರೆ ಫಸ್ಟ್ ಅನ್ಕೊಳ್ಳೋದೆ ನಾವು 16 ವರ್ಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ. ಜರ್ಮನ್ ಯೂನಿವರ್ಸಿಟೀಸ್ಗೆ ಹೋಗ್ಬೇಕು, ಜರ್ಮನ್ ಅಲ್ಲಿ ಸ್ಟಡೀಸ್ ಮಾಡ್ಬೇಕು ಅಂತ. ಇವಾಗ ಅದನ್ನ ನಾವು ತೋರಿಸೋ ಸಮಯ. ಸೊ 15 ವರ್ಷ ಓಡೋಗುವುದು ಪ್ರೀತಿ ಪ್ರೇಮದ ಗುಂಗಿನಲ್ಲಿ. ಚೇತನ್ ಇಲ್ಲೇ ಓದ್ತಿರೋ ಕಾರಣ, ಜರ್ಮನ್ ಯೂನಿವರ್ಸಿಟಿಲಿ ಮಾಸ್ಟರ್ಸ್ ಮಾಡ್ತಿರೋ ಕಾರಣ, ಮಾಸ್ಟರ್ಸ್ ಇನ್ ಸ್ಮಾರ್ಟ್ ಬಿಲ್ಡಿಂಗ್ ಟೆಕ್ನಾಲಜಿ ಸಿವಿಲ್ ರಿಲೇಟೆಡ್ ಕೋರ್ಸ್ ನ. ಸೊ ನಾನು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಅವನು ಅದೇ ಮಾಡ್ತಿರೋದು, ಅಂದ್ರೆ ಸಿವಿಲ್ ರಿಲೇಟೆಡ್. ಗೈಸ್, ಯೂನಿವರ್ಸಿಟಿ ಅಂತ ಹೇಳಿದ್ರೆ ಜರ್ಮನ್ ಯೂನಿವರ್ಸಿಟೀಸ್ ಟಾಪ್ ಯೂನಿವರ್ಸಿಟೀಸ್. ಸೊ ಜಾಬ್ ಅಪರ್ಚುನಿಟೀಸ್ ಎಲ್ಲ ಇಲ್ಲಿ ಜಾಸ್ತಿ ಇರುತ್ತೆ. 5 ವರ್ಷ ಕೈ ಜಾರುವುದು ಕೆಲಸ ಹುಡುಕೋ ಗೋಳಿನಲ್ಲಿ. ಸೊ ಇಲ್ಲಿ ಚೇತನ್ ಇಲ್ಲೇ ಓದ್ತಿರೋ ಕಾರಣ ನಾವು ಇಲ್ಲಿನ ಯೂನಿವರ್ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಇಲ್ಲಿ 2 ಟೈಪ್ಸ್ ಆಫ್ ಯೂನಿವರ್ಸಿಟೀಸ್ ಇರುತ್ತಲ್ವಾ, ಪಬ್ಲಿಕ್ ಯೂನಿವರ್ಸಿಟೀಸ್, ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ. ಚೇತನ್ ಬಂದ್ಬಿಟ್ಟು ಸ್ವಲ್ಪ ದುಡ್ಡಿರೋ ಹುಡುಗ, ಹಂಗೆಲ್ಲ ಹೇಳ್ಬೇಡ ಸ್ವಾಮಿ, ಸ್ವಲ್ಪ ಜಾಸ್ತಿನೇ ದುಡ್ಡಿದೆ, ಅದಕ್ಕೆ ಪ್ರೈವೇಟ್ ಯೂನಿವರ್ಸಿಟಿ ಹಂಗೆಲ್ಲ ಹೇಳ್ಬೇಡ. ಮತ್ತೆ ನಮ್ಮ ಅಪ್ಪ ನೋಡಿದ್ರೆ ಕೆರೆ ತಗೊಂಡಾಗ್ತಾರಲ್ಲಿ ಅಪ್ಪ. ಇದನ್ನೇ ಹಾಕೋಣ. ಸೊ ಪ್ರೈವೇಟ್ ಯೂನಿವರ್ಸಿಟಿಲಿ ಓದ್ತಿರೋದು. ಫೀಸ್ ಸ್ಟ್ರಕ್ಚರ್ ಎಲ್ಲ ನೋಡೋಣ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಇವಾಗ ಫಸ್ಟ್ ಯೂನಿವರ್ಸಿಟಿ ಕಡೆ ಹೊರಡೋಣ, ಅಲ್ಲೇ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಹೋಗೋಣ ಬನ್ನಿ. ಸೊ ಇವಾಗ ಚೇತನ್ನ ಡೈಲಿ ರೂಟೀನ್ ಹೇಗಿರುತ್ತೆ ನೋಡೋಣ. ಸೊ ಹಿಂಗೆ ಓಡ್ತಾ ಇರ್ಬೇಕು ಯಾವಾಗಲೂ. ಚೇತನ್ ಲಿವಿಂಗ್ ಇಸ್ ನಾರ್ಮಲ್ ಲೈಫ್, ಬಟ್ ಹಿಂದೆ ಒಂದು ಕ್ಯಾಮ್ರಾ ಇದೆ. ಮಾತಾಡ್ಸೋ ಒಬ್ಬ ಕನ್ನಡ ಫ್ರೆಂಡ್ ಇದ್ದಾನೆ ಅಷ್ಟೇ ಇವಾಗ ಪಕ್ಕದಲ್ಲಿ. ಚೇತನ್ ಫಾಲೋ ಮಾಡಿಕೊಂಡು ಇವತ್ತು ಒಬ್ಬ ಜರ್ಮನ್ ಯೂನಿವರ್ಸಿಟಿ ಸ್ಟೂಡೆಂಟ್ ಫಾಲೋ ಮಾಡೋಣ ಬನ್ನಿ. ಮೆಟ್ರೋ, ಇದು ಮೆಟ್ರೋನಾ ಏನು? ಮೆಟ್ರೋ. ಸೊ ಇಲ್ಲಿ ಎಸ್ ಬಾನ್, ಯು ಬಾನ್, ಎಫ್ ಬಾನ್ ಏನೇನೋ ಇದೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಣ. ಎಸ್ ಬಾನ್, ಯು ಬಾನ್, ಟ್ರಾಮ್ ಅಷ್ಟೇ. ಎಸ್ ಬಾನ್, ಯು ಬಾನ್, ಟ್ರಾಮ್, ಓಕೆನಾ? 3 ಇದೆಯಂತೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಚೇತನ್ ಏನು ಮಾಡ್ದ, ಫುಲ್ಲು ಓದ್ಕೊಂಡು 1 ಅವರ್ 2 ಅವರ್ ಓದ್ತಾ ಇದ್ದ. ಫೋನ್ ನೋಡೋದು ಓದೋದು ಇದೇ ಯೂಶಲ್ ಮಾಡ್ತಾ ಇದ್ದ. ಆಮೇಲೆ ಎದ್ದ ಅಂತ ನಾನು ಇವ್ನು ಎದ್ಬಿಟ್ಟಿದ್ದಾನಲ್ಲ ಅಂತ ಎದ್ದು ನೋಡಿದ್ರೆ ಇನ್ನು ಮಲ್ಕೋಪಿ, ಇನ್ನೂ ½ an hour ಇದೆ ಅಂದ. ಆಹಾ, ಎಷ್ಟು ಖುಷಿ ಆಯಿತು ಅಂದರೆ. ಆಮೇಲೆ ಸರಿ ಅಂತ ಎದ್ದು ರೆಡಿಯಾಗಿ ಟಿಫನ್ ಅಂತ ಹೋದರೆ ಅಣ್ಣ ಓಟ್ಸು ಮತ್ತು ಹಾಲು ಹಾಕಿ ಹನಿ ಹಾಕಿ ರೆಡಿ ಮಾಡಿದ್ದ. ಅಲ್ಲಿ ನೋಡಿ ಇವಾಗ ಇದನ್ನು ಮಾಡಿದ್ದ. ಆಮೇಲೆ ಏನೋ ಇದು ಓಟ್ಸು ಬನಾನಾ, ಆಮೇಲೆ ಬೇಕಂದ್ರೆ ಮಿಲ್ಕ್ ಹಾಕೊಂಡು ಮಿಕ್ಸ್ ಮಾಡು, ಬೇಗ ಹೀಟ್ ಮಾಡು, ಮಿಲ್ಕ್ ಹೀಟ್ ಮಾಡು. ಇದು ಬಿಸಿ ಮಾಡ್ಕೊಂಡು ತಿನ್ನೋದಾ? ಬ್ಯಾಚುಲರ್ಸ್ ಟಿಫನ್ ಇದು ಚೇತನ್ ಮಾಡಿರೋದು ಅಲ್ಲ. ಫಸ್ಟು ನಾನು ಇದು ಇಷ್ಟಪಡಲಿಲ್ಲ. ಇವಾಗ ಇನ್ನೂ 2 ಅವರ್ 4 ಅವರ್ ಏನೂ ಸಿಗಲ್ಲ ಅಂತ ಗೊತ್ತಾಯಿತು. ತಿನ್ನಲೇಬೇಕು, ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ತಿಂತಾ ಇದ್ದೀನಿ. ಅಣ್ಣ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾನೆ. ಚೇಂಜ್ ಮಾಡ್ಬೇಕು. ಏನಾಯ್ತು ಅಂದ್ರೆ ಬೆಳಗ್ಗೆ 9 o'clockಗೆ ಡೈರೆಕ್ಟ್ ಟ್ರೈನ್ ಇದ್ದಿದ್ದು. ಆ ಡೈರೆಕ್ಟ್ ಟ್ರೈನ್ನ 5 minutes ಅಲ್ಲಿ ಮಿಸ್ ಮಾಡಿದ ಕಾರಣ ಇವಾಗ ನಾವು 2 trains ಚೇಂಜ್ ಮಾಡಬೇಕು. ಸೊ ಹೋಗೋಣ ಬನ್ನಿ. ಸೊ 1 train ಚೇಂಜ್ ಆಗಿದೆ ಇವಾಗ. ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಇಂದ ಒಂದು ವಾಕ್ ಥ್ರೂ ಅಷ್ಟೇ ಇವತ್ತು, ನೋಡ್ತಾ ಇರಿ. ಇವನಿರೋ ಅಕಾಮಿಡೇಷನ್, ಚೇತನ್ ಇರೋವಂಥ ರೂಮ್ ಬಂದು ಆಲ್ಮೋಸ್ಟ್ ಜಸ್ಟ್ 5 minutes ಅಷ್ಟೇ ವಾಕು. ಎಲ್ಲ ಟ್ರಾನ್ಸ್ಪೋರ್ಟೇಷನ್ಗೂ ಸೆಂಟ್ರಲ್ ಇದ್ದಾನೆ ಇವನು. ಆ್ಯಕ್ಚುಲಾಗಿ ಬರ್ಲಿನ್ ಸಿಟಿ ಸೆಂಟ್ರಲ್ಗೆ ಒಂದು 500 meters ದೂರದಲ್ಲಿದ್ದಾನೆ ಅಷ್ಟೇ. ಅವು S8 ಹತ್ತಬೇಕು. ಚೇತನ್ ಹೇಳ್ತಿದ್ದಾನೆ ಅಲ್ಲಿ S8 ಬರಬೇಕಂತೆ. 7 minutes ಇದೆ. ಸೇಮ್ ನಮ್ಮ ಬ್ಯಾಂಗ್ಳೂರ್ ಮೆಟ್ರೋ ಹೇಗೆ ತೋರಿಸ್ತಿದೆ ಅಲ್ವಾ ಟೈಮಿಂಗ್ಸು, ಹಾಗೆ ತೋರಿಸ್ತಿದೆ. ಏನು ಮಾಡೋಣ ಅಂದರೆ ಎಕ್ಸಾಮ್ ಹಾಲ್ಗೆ ಹೋಗು, ಅದು ಮೈಕ್ರೋಫೋನ್ ಹಾಕೊಂಡೆ ಹೋಗು, ಅಲ್ಲಿಂದ ಒಳಗೆ ಆನ್ಸರ್ಸ್ ಹೇಳ್ತಾ ಇರೋದಕ್ಕೆ ಯಾವ ಥರ ಆನ್ಸರ್ಸ್ ಇರುತ್ತೆ ಅಂತ ನಾವಿಲ್ಲೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಹೆಂಗೆ ಹಾಕೊಂಡು ಹೋಗ್ಲಿ, ಬಿಡಲ್ಲ. ಅಲ್ಲ, ಏನು ಓದ್ಕೊಂಡಿದ್ಯಾ? ಏನು ಇವತ್ತು ಎಕ್ಸಾಮ್ ಇರೋದು? ಹೇಳ್ದಲ್ಲ, ಎನರ್ಜಿ ಕ್ರಿಯೇಷನ್ ಅಂತ. ಯುರೋಪ್ದು. ಏನು ಅನಿಸ್ತಿದೆ? ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಓದಿ
ಇವಾಗ ಜರ್ಮನ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿಲಿ ಓದ್ತಾ ಇದೆಯಾ? ಫುಲ್ ಪ್ರೌಡ್ ಫೀಲಿಂಗು. ಹಲೋ, ಏನು ಹಂಗೆ ನೋಡ್ತೀಯಾ? ಏನಾಗಲ್ಲ. ನಾವು ಇವಾಗ ಮೇಯ್ನಾಗಿ ಹೋಗ್ತಿರೋ ರೀಸನೇ ಹೇಳಲಿಲ್ಲ ನಿಮಗೆ. ಚೇತನ್ದು ಇವತ್ತು ಎಕ್ಸಾಮ್ ಇದೆ, ಆ ಎಕ್ಸಾಮ್ನ ಬರೆಯೋದಕ್ಕೆ ಹೋಗ್ತಿರೋದು. ಬಂತು S8. ಲೆಟ್ಸ್ ಗೋ. Hi man. Hi bro. He's my friend. You're a vlogger? What bro? What In do you Marathi. do? Oh, in Marathi? Yeah. Crazy. Bro, actually, ಇವ್ರು ಬಂದು ಪುಣೆಯಿಂದ. ಸೊ ಹೀಸ್ ಚೇತನ್ಸ್ ಕ್ಲಾಸ್ಮೇಟ್. ಇಬ್ರು ಒಂದೇ ದಿವಸ ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದಾರೆ. ಲಾಸ್ಟ್ ಎಕ್ಸಾಮ್ ಅಂತೆ, ಅದು ರಿಟರ್ನ್ ಎಕ್ಸಾಮ್. Did you understand something? Yeah. ಓಕೆ, ಬಕೆಟ್ ಲಿಸ್ಟ್ ಟ್ರಾವೆಲರ್ ಅಂತ ಹೇಳಿ ಇವ್ರ ಚಾನಲ್ ನೋಡಿ. ಓಕೆ ಬ್ರೋ, ಐ ಶೋರ್ಲಿ ಸಬ್ಸ್ಕ್ರೈಬ್. ಯೂನಿವರ್ಸಿಟಿ ಹೆಸರು ಬಂದು ಹಾಕ್ಶುಲಾ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಅಂತ ನೋಡಿ, ಇಲ್ಲಿದೆ ಹೆಸರು ಹಾಕ್ಶುಲಾ. ಆ LE ಅನ್ನೋದನ್ನ LE ಅಂತ ಪ್ರೊನೌನ್ಸ್ ಮಾಡಲ್ಲ ಜರ್ಮನ್ ಅಲ್ಲಿ, LA ಅಂತ ಪ್ರೊನೌನ್ಸ್ ಮಾಡ್ತಾರೆ. ಸೊ ಹಾಕ್ಶುಲಾ ಚೇತನ್ ಅವರ ಯೂನಿವರ್ಸಿಟಿ. ಸೊ ಚೇತನ್ ಇಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದಾರೆ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆ ಅಂತ ಹೇಳಿದ್ರೆ 2 ಫ್ಲೋರ್ಸ್ ಮಾತ್ರ ಯೂನಿವರ್ಸಿಟಿ ಇದೆ, ಇನ್ನು ನೆಕ್ಸ್ಟ್ 2 ಫ್ಲೋರ್ಸ್ ಆಫೀಸ್ ಇದೆ. ಸೊ ಒಳಗೆ ಎಂಟರ್ ಆಗ್ತಿದ್ದಾಗೆ ರೈಟ್ ಸೈಡ್ ಇರೋದು ಲೈಬ್ರರಿ ಆ್ಯಕ್ಚುಲಾಗಿ. ಸೊ ಈ ಲೈಬ್ರರಿ ಏನಪ್ಪ ಅಂತ ಹೇಳಿದ್ರೆ ಯೂನಿವರ್ಸಿಟಿ ಕಾರ್ಡ್, ಅಂದರೆ ಸ್ಟೂಡೆಂಟ್ ಕಾರ್ಡ್ ಇದ್ದರೆ ಮಾತ್ರ ಓಪನ್ ಆಗೋದು. ಮತ್ತು ಈ ಕಡೆ ನೋಡಿದ್ರೆ ಲೆಕ್ಚರ್ ರೂಮ್ಸಲ್ಲಿ ಸೊ ಇಷ್ಟಿದೆ, ಹೀಗೆ ಎಂಟರ್ ಆಗೋದು. ಅದು ಇಲ್ಲೂ ಅಷ್ಟೇ, ಇಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಯೂನಿವರ್ಸಿಟಿ ಕಾರ್ಡ್ ಇರಬೇಕು. ನೋಡೋಣ ಹೀಗೆ ಎಂಟರ್ ಆಗಿ ಏನೇನು ಮಾಡ್ಬೋದು. ಸೊ ಹೀಗೆ ಮುಂದೆ ಹೋದರೆ ನಾವಿವಾಗ ಆ ರೂಮಲ್ಲಿ ಸಹ ಹೋಗೋಕ್ಕಾಗೋದಿಲ್ಲ. ಏನಕ್ಕಂತ ಹೇಳಿದ್ರೆ ಯೂನಿವರ್ಸಿಟಿ ಕಾರ್ಡ್ ಇಲ್ಲ ನಮ್ಮ ಹತ್ರ, ಒಳಗೆ ಎಂಟರ್ ಆಗೋಕ್ಕಾಗಲ್ಲ. ಓಡಾಡ್ಕೊಂಡು ಇರಬೇಕಾಗುತ್ತೆ, ಇನ್ನೂ 1 hour ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅಷ್ಟರೊಳಗೆ ನಿಮಗೂ ಏನಾದರೂ ತೋರಿಸ್ತೀನಿ. ಇಲ್ಲಿ ಏನೋ ಈವೆಂಟ್ ನಡೀತಾ ಇದ್ದೆ, ನಾನು ಫಸ್ಟ್ ಫ್ಲೋರ್ಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸೇ ಇದ್ದಾರೆ. ಏನೋ ಈವೆಂಟ್ ನಡೀತಾ ಇದೆ, ಊಟ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ನೀವು ಕ್ಲಾಸ್ ರೂಮ್ಸ್ ಇದೆ, ಇದೆಲ್ಲ ಲೆಕ್ಚರ್ ರೂಮ್ಸು. ಇಲ್ಲಿ ನೋಡಿದ್ರೆ ಕಿಚನ್ ಇದೆ, ಒಂದು ಡೈನಿಂಗ್ ಸ್ಪೇಸ್ ಇದೆ. ವಾವ್, ಪ್ರಿಟಿ ಗುಡ್. ಏನು ಹಿಡ್ಕೊಂಡು ಹೋದ್ರೆ ನಮ್ಮ ಯೂನಿವರ್ಸಿಟಿಲಿ ನಾನು ಹೀಗೆಲ್ಲ ಮಾಡೋಕ್ಕಾಗಲ್ಲ, ಭಯ ಇರುತ್ತೆ, ಏನೋ ಒಂದು ಇವ್ರು ನೋಡ್ತಿದ್ದಾರೆ ಅಂತ. ಬಟ್ ಇಲ್ಲಿ ಹಾಗಲ್ಲ. ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು, ಇವತ್ತೇ ಲಾಸ್ಟ್ ಟೈಮ್ ಕೂಡ ನೋಡೋದವರು. ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ನೋಡಿ. ಎಂಟ್ರೆನ್ಸ್ ಇಲ್ಲಿ ಮೇಲೆ ಹೀಗಿದೆ. ಸರಿ, ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಫ್ಲೋರಲ್ಲಿ ಹೋಗಿ ಏನಿದೆ ನೋಡೋಣ. ಸೊ ಇಲ್ಲಿ 2 ಫ್ಲೋರ್ಸ್ ಇದೆ ಅನ್ಸುತ್ತೆ. 2 ಫ್ಲೋರ್ಸ್ ಬರೀ ಯೂನಿವರ್ಸಿಟಿನೇ ಇದೆ. ನೆಕ್ಸ್ಟ್ 2 ಫ್ಲೋರ್ಸು ಯೂನಿವರ್ಸಿಟಿ ಇಲ್ಲ, ಏನೋ ಆಫೀಸ್ ಇದೆ ಅನ್ಸುತ್ತೆ. ಪಾಶ್ ಡಿಜಿಟಲ್ ಅಂತ ಆಫೀಸ್ ಇದೆ, ಏನು ಅಂತ ಗೊತ್ತಿಲ್ಲ, ಕೇಳಬೇಕು. ಫಸ್ಟ್ ಅಲ್ಲೇ ಹೋಗ್ಬಿಡೋಣ. ಫಸ್ಟು ಏನೋ ಬಂಡೆಡ್ಸ್ ಪಾಲಿಸಿ ಅಂತ ಇದೆ, ನೋಡೋಣ ಬನ್ನಿ ಏನಿದೆ ಅಂತ ನಾವು ತಿಳ್ಕೊಬೇಕಲ್ವಾ. ಓ ಕ್ರೇಜಿ, ಪಾಶ್ದೇ ಕಂಪ್ನಿ ಇದೆ, ಪಾಶ್ ಡಿಜಿಟಲ್ ಅಂತ ಹೇಳಿ ಆಫೀಸ್ ಇದೆ ಲಾಸ್ಟ್ ಫ್ಲೋರಲ್ಲಿ. ಚೇತನ್ನೇ ಇದನ್ನು ನೋಡಿದಾನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅಷ್ಟೇ, ಎಲ್ಲೂ ಹೋಗೋಕ್ಕಾಗಲ್ಲ, ಸುಮ್ಮನೆ ನೋಡ್ಕೊಂಡು ಬರಬೇಕಷ್ಟೆ. ಸೊ 3rd ಫ್ಲೋರಲ್ಲಿ ನಾವು ಅವಾಗಲೇ ತೋರಿಸಿದ್ದ ಆಫೀಸ್, ಅದ್ರ ಹೆಸರು ನಾನು ಮರ್ತೋದೆ. 4th ಫ್ಲೋರಲ್ಲಿ ಪಾಶ್ ಡಿಜಿಟಲ್ ಆಫೀಸ್ ಇದೆ. ನಾವು ಏನು ಗೊತ್ತಾ, ಯಾರ ಜೊತೆ ಆದರೂ ಬರಬೇಕು, ಇಲ್ಲ ಸ್ಟೂಡೆಂಟ್ ಕಾರ್ಡ್ ಇರಬೇಕು, ಒಳಗೆ ಎಂಟ್ರ್ ಆಗಬೇಕು ಅಂತ ಹೇಳಿದ್ರೆ. ವಾವ್, ಯೂನಿವರ್ಸಿಟಿ ಒಳಗೆ ಪಾಶ್ ಅವ್ರದ್ದು ಆಫೀಸ್ ಇದೆ, ವಿಚ್ ಈಸ್ ಇಂಟ್ರೆಸ್ಟಿಂಗ್. ಏನಾದರೂ ಜಾಬ್ಸ್ಗೆಲ್ಲ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಯೂನಿವರ್ಸಿಟಿಲಿ ಇದ್ಕೊಂಡೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೆಲ್ಲ ಮಾಡ್ಬೋದು. ಬಟ್ ನಮ್ಮದು ಸ್ಕಿಲ್ ಸೆಟ್ ಹಾಗೇ ಇರಬೇಕು. ಅವ್ರಿಗೆ ಏನು ಬೇಕಾಗಿರುತ್ತೆ ಆ ಕೆಲಸ ಮಾಡೋದಕ್ಕೆ ನಮ್ಮ ಹತ್ರ ಸ್ಕಿಲ್ಸ್ ಇರಬೇಕು. ರೆಸ್ಯೂಮಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ನ ತೋರಿಸಿರ್ಬೇಕು. ಕಮ್ಯುನಿಕೇಷನ್ ಸ್ಕಿಲ್ಸ್ ವೆರಿ ಇಂಪಾರ್ಟೆಂಟ್, ಅದೇ ಮೇಯ್ನಾಗಿ ಬೇಕಿರೋದು ಫಸ್ಟ್ ಆಫ್ ಆಲ್. ಮತ್ತು ಇಲ್ಲೆಲ್ಲ ಹೇಗೆ ಅಂದರೆ ಎಲ್ರಿಗೂ ವರ್ಕ್ ಕೊಡೋದಕ್ಕಾಗೋದಿಲ್ಲ ಇವರು. ಏನಕ್ಕಂತ ಹೇಳಿದ್ರೆ ಇಲ್ಲಿ ಬರೋರೆಲ್ಲ ಆಲ್ಮೋಸ್ಟ್ ಜರ್ಮನ್ಸೇ ಇರ್ತಾರೆ ಯೂನಿವರ್ಸಿಟೀಸ್ಗಲ್ವಾ. ಸೊ ಅವ್ರ ಹತ್ರ ಮಾತಾಡೋದಕ್ಕೆ ನಮ್ಮ ಹತ್ರ ಇಲ್ಲಿನ ಲ್ಯಾಂಗ್ವೇಜ್ ಕಲ್ತಿರಬೇಕು. ಸೊ ಯಾರು ಲ್ಯಾಂಗ್ವೇಜ್ ಕಲ್ತಿರ್ತಾರೆ ಅವರಿಗೆ ಕೆಲಸದ ಪ್ರಿಫರೆನ್ಸ್ನ ಜಾಸ್ತಿ ಕೊಡ್ತಾರೆ. ಮತ್ತು ಇಂಟ್ರೆಸ್ಟ್ ತೋರಿಸ್ಬೇಕು. ಸೊ ನಾನು ಈ ಥರ ಮಾಡೋದಕ್ಕೆ ರೆಡಿ ಇದ್ದೀನಿ, ಹೋಗಿ ಅಪ್ರೋಚ್ ಆಗಬೇಕು, ಮಾತಾಡಬೇಕು. ಇನ್ನೂ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕಲ್ಲೇ ಇದೆ, ಇಂಟೀರಿಯರ್ ನಡೀತಾ ಇದೆ.
ಆಫೀಸಲ್ಲೆಲ್ಲ. ಸೆಕೆಂಡ್ ಫ್ಲೋರ್ ಇದು. ಸೊ ಫಸ್ಟ್ ಫ್ಲೋರ್ ಮತ್ತೆ ಗ್ರೌಂಡ್ ಫ್ಲೋರ್ ಬಂದು ಪ್ರಾಪರ್ ಯೂನಿವರ್ಸಿಟಿ. ಬನ್ನಿ ಹಾಗೆ ನೋಡೋಣ ಏನೇನಿದೆ ಅಂತ. ಈ ವಿಡಿಯೋಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಏನಕ್ಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಜರ್ಮನ್ ಯೂನಿವರ್ಸಿಟೀಸ್ಗಳನ್ನ ಯಾರು ತೋರಿಸಿರೋದಿಲ್ಲ. ತುಂಬಾ ಕಡಿಮೆ ಇನ್ಫಾರ್ಮೇಶನ್ ಇರುತ್ತೆ. ಜರ್ಮನ್ ಆಗ್ಲಿ, ಇಟಾಲಿಯನ್ ಆಗ್ಲಿ, ಯುರೋಪ್ ಅಲ್ಲಿ ತುಂಬಾ ಕಡಿಮೆ ಇದ್ದಾರೆ ನಮ್ಮ ಕನ್ನಡಿಗರು. ವಿಡಿಯೋಸ್ ಇಲ್ಲ ಯೂಟ್ಯೂಬ್ ಅಲ್ಲಿ, ನಾವು ಸರ್ಚ್ ಮಾಡಿದ್ರೆ ವಿಡಿಯೋಸ್ ಇಲ್ಲ. ಹಾಗಾಗಿ ನಾನು ಇಲ್ಲಿ ಓದ್ತಾ ಇದ್ದೀನಿ. ನಾನು ಇವಾಗ ಆಲ್ಮೋಸ್ಟ್ 9 months ಇಲ್ಲೇ ಇದ್ದೀನಿ. ಇಲ್ಲಿದ್ದು ಆ ಪೊಟೆನ್ಶಿಯಲ್ ನ ಎಲ್ಲೋ ಬಿಟ್ಕೊಡ್ತಾ ಇದ್ದೀನಿ. ಆ ಇರೋದನ್ನ ಆ ಮೂಮೆಂಟ್ ನ ಬಿಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಸೊ ಫುಲ್ಲೆಸ್ ಕ್ಯಾಪ್ಚರ್ ಮಾಡಬೇಕು. ಅಟ್ಲೀಸ್ಟ್ ಆ ಡೇ ಅಲ್ಲಿ ಏನೇನ್ ಇರುತ್ತೆ ಮೂಮೆಂಟ್ಸ್ ನ ಆದಷ್ಟು ತೋರ್ಸೋಕ್ ನೋಡ್ತೀನಿ. ಇವಾಗ ಇದು ಸೆಕೆಂಡ್ ಬ್ಲಾಕ್. ಇಲ್ಲಿ ನಾವು ಫಸ್ಟ್ ಎಂಟರ್ ಆಗಿದ್ದು ಫಸ್ಟ್ ಬ್ಲಾಕ್ ಇದು. ಇಲ್ಲಿ ಸೆಕೆಂಡ್ ಬ್ಲಾಕ್ ಇದೆ. ಹೀಗೆ ಬಂದ್ರೆ ಅಲ್ಲಿ ನೋಡಿ ಒಂದು ಬಿಲ್ಡಿಂಗ್ ಫುಲ್ಲು ಬರೀ ಪಾರ್ಕಿಂಗ್ಗೆ ಅಂತಾನೆ ಬಿಟ್ಟಿದ್ದಾರೆ. ಅಲ್ಲಿ ನೀವು ನೋಡ್ತಿದ್ರೆ ಆ ಬಿಲ್ಡಿಂಗ್ ಫುಲ್ ಪಾರ್ಕಿಂಗ್ ಕಾರ್ಸ್ ಇದೆ ನೋಡಿ. ಕ್ರೇಜಿ ಅಲ್ಲ. ಫುಲ್ ರೋಡ್ಸ್ ಖಾಲಿ ಇದೆ ಎಲ್ಲಾ ಕಡೆ. ಅಷ್ಟೆಲ್ಲ ರೋಡ್ಸ್ ಖಾಲಿ ಇದ್ರೆ ನಮ್ಮ ಬ್ಯಾಂಗ್ಳೂರೆಲ್ಲ ಅಲ್ಲಲ್ಲೇ ರೋಡಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬಿಡ್ತೀವಿ. ಪಾರ್ಕಿಂಗ್ ಎಲ್ಲಂದ್ರೆ ಅಲ್ಲಿ ಮಾಡೋ ಹಾಗಿಲ್ಲ. ಪ್ರಾಪರ್ ಪಾರ್ಕಿಂಗ್ ಸ್ಟೇಷನ್ ಅಲ್ಲೇ ಪಾರ್ಕ್ ಮಾಡಬೇಕು, ಇಲ್ಲ ಅಂದ್ರೆ ಫೈನ್ ಬೀಳುತ್ತೆ. ಯುರೋಪ್ ಅಲ್ಲಿ ಡ್ರೈವ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಡ್ರೈವ್ ಮಾಡೋದು ಈಸಿ, ಬಟ್ ಮೇಂಟೈನ್ ಮಾಡೋದು ಕಷ್ಟ. ಏನಕ್ಕಂತ ಹೇಳಿದ್ರೆ ಇನ್ಶೂರೆನ್ಸ್ ಜಾಸ್ತಿ, ಮತ್ತೆ ಟ್ಯಾಕ್ಸ್ ಜಾಸ್ತಿ, ರೂಲ್ಸ್ಗಳು ಜಾಸ್ತಿ. ಚೇತನ್ ಎಕ್ಸಾಮ್ ಬರಿತಾ ಇದ್ದಾನೆ ನೋಡಿ ಗಾಯ್ಸ್. ಏನೋ ಯೋಚನೆ ಮಾಡ್ತಾ ಇದ್ದಾನಲ್ಲ, ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಎಕ್ಸಾಮ್ ಬರೀತಿದ್ದಾನೆ ಇವನು ಇಲ್ವಾ? ಎಲ್ಲರೂ ಬರಿತಾ ಇದ್ದಾರೆ. ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಕೇಳೋಣ, ಹೇಗಿತ್ತು, ಏನೇನು ಬರ್ದ. ಏನೋ ಬರೀತಿದ್ದಾನೆ. ಏನಕ್ಕಪ್ಪ ಸ್ಟೂಡೆಂಟ್ಸೇ ಯಾರು ಇಲ್ಲ ಅಂತ ನೋಡ್ತಿದ್ರೆ ನೀವು, ಸಮ್ಮರ್ ವೆಕೇಶನ್ ಅಲ್ವಾ, ಸಮ್ಮರ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ. ಎಕ್ಸಾಮ್ಸ್ ಇರುತ್ತೆ ಬಿಟ್ರೆ ಆಲ್ಮೋಸ್ಟ್ ಇವ್ರದ್ದು ಲಾಸ್ಟ್ ವೀಕ್ ಅಂತೆ. ಲಾಸ್ಟ್ ವೀಕ್ ಆಫ್ ಕ್ಲಾಸಸ್ ಇವ್ರದ್ದು ನಡೀತಿರೋದು. ಕ್ಲಾಸಸ್ ಮುಗಿಯುತ್ತೆ ಇವಾಗ. ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಬರೀ ಎಕ್ಸಾಮಿಗೆ ಬರ್ತಾರೆ ಅಷ್ಟೇ. ಕ್ಲಾಸಸ್ ಯಾವುದು ನಡೀತಿರೋಲ್ಲ. ಸ್ಟೂಡೆಂಟ್ಸ್ ಇದ್ದಾರೆ ಬಟ್ ತುಂಬಾ ಕಡಿಮೆ ಅನ್ಸುತ್ತೆ. ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಕಡಿಮೆನೇ ಸ್ಟೂಡೆಂಟ್ಸ್. ಪಬ್ಲಿಕ್ ಯೂನಿವರ್ಸಿಟೀಸ್ ಅಲ್ಲಿ ಜಾಸ್ತಿ ಇರ್ತಾರೆ. ಪ್ರೈವೇಟ್ ಯೂನಿವರ್ಸಿಟಿಲಿ ಚೇತನ್ದು ಫೀಸ್ ಎಷ್ಟು ಅಂತಾನೆ ಹೇಳಿಲ್ಲ ಅಲ್ವಾ ನಾನು ನಿಮಗೆ. ಸೊ ಅವ್ರ ಕೋರ್ಸಿಗೆ 2 yearsಗೆ 15 lakh ಆಗಿದೆ ಕಾಲೇಜ್ ಫೀಸು. ಮತ್ತೆ ಲಿವಿಂಗ್ ಎಕ್ಸ್ಪೆನ್ಸಸ್ ನೀವೇ ನೋಡ್ತೀರಾ ನೆಕ್ಸ್ಟ್ ಡೇಸ್ಗಳಲ್ಲಿ. ಲಿವಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಎಲ್ಲ ನೋಡೋಣ ಬನ್ನಿ. ಓಕೆ ಗೈಸ್, ಚೇತನ್ದು ಎಕ್ಸಾಮ್ ಮುಗ್ದಿದೆ, ಕಾಯ್ತಿದ್ದಾನೆ ನೋಡಿ, ಕಾಲ್ ಮಾಡ್ತಾ ಇದ್ದಾನೆ. ನೋಡೋಣ ಬನ್ನಿ ಹೇಗೆ ಬರ್ದಿದ್ದಾನೆ, ಎಕ್ಸ್ಪೀರಿಯನ್ಸ್ ಕೇಳೋಣ. ಎಕ್ಸಾಮ್ ಹೆಂಗ್ ಬರ್ದೆ? ಪಾಸಾ? ಅಲ್ಲೇ ಮಾರ್ಕ್ಸ್ ಕೊಡ್ತಾರೆ. ಹಿಡ್ಕೋ ಹತ್ರ ಹಿಡ್ಕೋ ಫೋನ್, ಮೈಕ್ರೋಫೋನ್ ಹತ್ರ. 80. He's my friend from Jordan. He's my friend, man. He's logging. I'm just vlogging, just documenting, that's all. Documenting what? Documenting his life. Life choice. You pick the right guy to document. ನೀನು ಎಕ್ಸಾಮ್ ಬರ್ದೆ ಅಲ್ವಾ ಇವಾಗ? ರಿಟರ್ನ್ ಇತ್ತಾ ಓರಲ್ ಇತ್ತಾ? ರಿಟರ್ನ್ ಎಕ್ಸಾಮ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ ಫುಲ್ ರಿಟರ್ನ್ ಎಕ್ಸಾಮ್ ಬರೆಯೋದಾ? Written exam. ನಾನು ವಿಡಿಯೋ ಮಾಡ್ತಿದ್ದೀನ, ನೀನ್ ವಿಡಿಯೋ ಮಾಡ್ತಿದ್ಯಾ ಅರ್ಥನೇ ಆಗ್ತಿಲ್ಲ. ಲೈಬ್ರರಿ ಹೋಗ್ಬೇಕಾ? ಹೌದು, ನಾನು ಅವಾಗಿಂದ ಟ್ರೈ ಮಾಡಿದೆ. ಇಲ್ಲಿ ಒಳಗೆ ಹೋಗಿ ಟ್ರೈ ಮಾಡಿದೆ, ಎಲ್ಲೂ ಹೋಗಕ್ಕಾಗ್ಲಿಲ್ಲ. ಏನಕ್ಕಂದ್ರೆ ಕಾರ್ಡ್ ಇಲ್ಲ ನನ್ನ ಹತ್ರ. ಕಾರ್ಡ್ ಏನಿಗೆ? ಡೋರ್ ಓಪನ್ ಮಾಡಿ ಹೋಗು. ಆಗ್ಲಿಲ್ವೋ? ಹೆಂಗ್ ಓಪನ್ ಮಾಡೋದು? ಅಯ್ಯೋ, ನಾನೇನ್ ಮಾಡಿದೆ ಗೊತ್ತೇನೋ? ಬಾ, ಇಲ್ಲಿದ್ದೆ, ಹಿಂಗಂದೆ ಬರ್ಲಿಲ್ಲ. ಅಯ್ಯೋ, ಕಾರ್ಡ್ ಬೇಕೇನೋ ಅಂದ್ಬಿಟ್ಟು ವಿಡಿಯೋಲು ಹಂಗೆ ಹೇಳ್ಬಿಟ್ಟೆ. ನಡಿ ಹೋಗ್ಲಿ ಬಾ. ಗೈಸ್ ನೋಡಿ, ಜರ್ಮನ್ ಯೂನಿವರ್ಸಿಟಿಯ ಚೇತನ್ ಅವರ ಯೂನಿವರ್ಸಿಟಿಯ ಲೈಬ್ರರಿ ನೋಡಿ ಹೇಗಿದೆ. ನೋಡ್ಸು. ಯಾವತ್ತಾದ್ರೂ ಬಂದಿದ್ಯಾ ಫಸ್ಟ್ ಲೈಬ್ರರಿಗೆ? 3 ದಿನ ಅಷ್ಟೇ. 3 ದಿನ? ಒಂದು 3 ಸರಿ ಬಂದಿದ್ಯಾ? ಹಿಂಗೆ ಇರುತ್ತೆ. ನಾವು ಯೂಶಲ್ ಆಗಿ ಲೈಬ್ರರೀಸ್ ಎಲ್ಲ ಪ್ರಿಫರ್ ಮಾಡಲ್ಲ. ಮನೆಗೆ ಹೋಗ್ತೀವಿ, ಮನೇಲಿ ಓದ್ಕೊಳ್ತೀವಲ್ವಾ ಅಷ್ಟೇ. ನೀನು ನಿಜ ಓದ್ತೀಯಾ? ಕರೆಕ್ಟೇ ಹೇಳು. ಸಮಟೈಮ್ಸ್. ನಾನೊಂದು ನೋಡಿದೆ ಇವಾಗ ಮೇಲ್ಗಡೆ ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರು ಯೂನಿವರ್ಸಿಟಿ. ಅದ್ರ ಮೇಲ್ಗಡೆ 2 ಆಫೀಸ್ ಇದೆ. ಇಲ್ಲ, ಆಫೀಸು ಇದೆ, ಸ್ಟೂಡೆಂಟ್ಸು ಇದೆ. ಅಂದರೆ ಕಂಪ್ನಿನೂ ಐತೆ. ಮತ್ತೆ ಇದು ಏನದು ವರ್ಕ್ ಮಾಡ್ತಾರೆ ಅಲ್ಲೇ, ವರ್ಕ್ ಮಾಡ್ತಾರೆ. ಜರ್ಮನ್ ಯೂನಿವರ್ಸಿಟಿ ಇಲ್ಲೇ ಐತೆ. ಜರ್ಮನ್ ಅವರು ಎಜುಕೇಶನ್. ಅರ್ಥ ಆಗ್ಲಿಲ್ಲ. ಜರ್ಮನ್ಸ್ ಅಲ್ಲಿ ಟೀಚ್ ಮಾಡ್ತಾರೆ. ಓಕೆ, ನಾನು ನೋಡ್ಕೊಂಬಂದೆ, ಕ್ಲಾಸಸ್ ಎಲ್ಲ ನಡೀತಿದೆ. ಜರ್ಮನ್ಸ್ ಅಲ್ಲಿ ಇರ್ತಾನೆ. ಈಗ ಕ್ಲಾಸಸ್ ನಡೆಯುತ್ತೆ. ಇಲ್ಲಿ ಕ್ಲಾಸಸ್ ಇದೆ. ಇದು ಜಸ್ಟ್ ಇಲ್ಲೇನು ಟೀಚರ್ಸ್ ಇರುತ್ತೆ. ಆಫೀಸ್ ಬಿಲ್ಡಿಂಗ್ ಲೈಕ್ ಎಕ್ಸಾಮಿನೇಷನ್ನು, ಹಾಲ್ ಟಿಕೆಟು. ನೀನು ಯಾವತ್ತಾದ್ರು ಹೋಗಿದ್ಯಾ ಇದ್ರೊಳಗೆ? ನಾವು ಹೋಗ್ಬೋದಾ ಇವಾಗ? ಸುಮ್ಮನೆ ಏನ್ಕೋ, ಏನಾದರೂ ಕೆಲಸ ಇದ್ದರೆ ಮಾತ್ರ ಹೋಗ್ಬೇಕು. ನೋಡೋ, ಓಪನ್ ಆಗಲ್ಲ, ಇದು ಕ್ಲೋಸ್ ಅಂತ ಐತೆ. ಹೌದಾ? ಇವತ್ತೇನು ಓಪನ್ ಆಗಿದೆ. ನಾನು ಇಲ್ಲಿ ನೋಡ್ಕೊಂಬಂದೆ. ಮತ್ತೆ ನೆಕ್ಸ್ಟ್ 2 ಫ್ಲೋರ್ಗೂ ಹೋಗಿ ಬಂದೆ ನಾನು. ತೋರಿಸ್ಕೊಂಡು ಏನೇನಿದೆ ಅಂತ ಬಂದಿದ್ದೀನಿ. ತೋರಿಸಿದ್ಯಲ್ಲ? ಅಲ್ಲ, ನೀನೇನಕ್ಕೆ ಇಲ್ಲಿ ಅಪ್ಲೈ ಮಾಡಿದ್ಯಾ ಪಾರ್ಶ್ ಇದಕ್ಕೆ? ಅಂತ ಇಲ್ಲ ಅಂತ ಹೇಳಿದ್ರು ಇವರು. ಯೂನಿವರ್ಸಿಟಿಯವರು ಏನು ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೆ?
ಅದು ಜರ್ಮನ್ ಬೇಕು ರಿಕ್ವೈರ್. ಅದೇ ಹಾಂ. ನಾನು ಹೇಳಿಲ್ವಾ, ಜರ್ಮನ್ ಲ್ಯಾಂಗ್ವೇಜ್ ಕಲ್ತಿದ್ರೆ ಈಸಿ ಆಗುತ್ತೆ. ಅಲ್ಲ ಇವಾಗ ನೀನು ಹೇಗೆ ಅಪ್ಲೈ ಮಾಡಿದೆ? ಇಲ್ಲಿ ಹೋಗಿ ಡೈರೆಕ್ಟಾಗಿ ಕೇಳ್ದ ಅಥವಾ? ಇಲ್ಲ, ಇಲ್ಲಿ ಆಫೀಸ್ ಅವ್ರು ಇರ್ತಾರಲ್ಲ ಹೆಡ್, ಹಾಂ, ಯಾರು ಅವ್ನು ಕೇಳಿದ್ರೆ ಜರ್ಮನ್ ಇರಬೇಕು ಮತ್ತೆ ಫಿಲ್ ಅಪ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ. ನೈಸ್. ನಾವಿವಾಗ ಎಕ್ಸಾಮ್ ಹೆಂಗ್ ಬರ್ದೆ ಹೇಳು? ಎಕ್ಸಾಮ್ ಹೆಂಗ್ ಬರ್ದೆ? ಚೆನ್ನಾಗಿ ಬರ್ದೆ. ಅಲ್ಲಿ ಚೆನ್ನಾಗಿ ಬರೋದು. ಚೆನ್ನಾಗಿ ಬರ್ದಾ? 80 100ಗೆ ಯಾವಾಗ ಕೊಡ್ತಾರೆ ರಿಸಲ್ಟ್ ಎಲ್ಲ? 1 month ಆಫ್ಟರ್, 1 month ಆಫ್ಟರ್ ರಿಸಲ್ಟ್ ಬರುತ್ತೆ. ಮೇ ಬಿ ಬಿಫೋರ್. ಅಲ್ಲ ಒಳಗಡೆ ನನಗೆ ಒಂದೇಳು, ಈ ಜರ್ಮನ್ ಎಕ್ಸಾಮ್ಸ್ಗೂ ಇಂಡಿಯನ್ ಎಕ್ಸಾಮ್ಸ್ಗೂ ಏನ್ ಡಿಫ್ರೆನ್ಸ್ ಅನಿಸ್ತು ನಿನಗೆ? ಅದೇ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಏನ್ ನಾರ್ಮಲ್ ಡಿಫ್ರೆನ್ಸ್ ಹೇಳು. ಇವಾಗ ಅಲ್ಲಿ ನಾವ್ ಎಕ್ಸಾಮ್ ನೋಡಿದ್ವಿ, ಒಂದೊಂದು ಎಕ್ಸಾಮ್ಗೆ ಒಂದೊಂದು ವಾರ ಪ್ರಿಪೇರ್ ಆಗ್ತಿದ್ವಿ, ನೈಟ್ ಎಲ್ಲ ಎದ್ದಿರ್ತಿದ್ವಿ. ಅಷ್ಟು ಕಷ್ಟ ಇಲ್ಲಿ ಇದೆಯಾ, ಎರಡ್ ತರ easy ಇದೆಯಾ? ಇಲ್ಲಿ 2 ತರ ಎಕ್ಸಾಮ್ ಇರುತ್ತೆ, ಒಂದು ಪ್ರೆಸೆಂಟೇಷನ್, ಒಂದು ರಿಟರ್ನ್. ಇವತ್ತು ಇದ್ದಿದ್ದು ರಿಟರ್ನ್. ಓಕೆ. 90 minutes ಅಲ್ಲಿ 100 marks ಬರೀಬೇಕು. 90 minutes ಅಲ್ಲಿ 100 marks. ಓಕೆ. ನಮಗೆ ಇಂಡಿಯಾದಲ್ಲಿ 3 hour ಕೊಡ್ತಾ ಇದ್ರು 100 marks, ಬಟ್ ಇಲ್ಲಿ 90 minutes. 90 minutes ಹೌದು. ಬಟ್ ಇಲ್ಲಿ ಜಸ್ಟ್ ಪಾಯಿಂಟ್ ಔಟ್ ಮಾಡಬೇಕು. ಓಕೆ. ನಮ್ಮ ಇಂಡಿಯಾದಲ್ಲಿ ಫುಲ್ ಬರಿತಾ ಇರಬೇಕು. ಪಾಯಿಂಟ್ ಔಟ್ ಮಾಡಬೇಕು ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಟಿಕ್ ಮಾಡಬೇಕು. ಟಿಕ್ ಮಾಡಬೇಕು, ಆ ತರ ಇರುತ್ತೆ. ಓಕೆ. ಜಸ್ಟ್ ಪಾಯಿಂಟ್ ಔಟ್ ಅಂದ್ರೆ ಲೈಕ್ ಲಿಸ್ಟ್ ಮಾಡಬೇಕು. ಕ್ವಶನ್ ಕೊಟ್ಟಿರ್ತಾರೆ, ಅದನ್ನ ಲಿಸ್ಟ್ ಮಾಡಿಬಿಟ್ಟು ಬರೆಯೋದಷ್ಟೇ. ಸರಿ. ಸೊ ನಮ್ದು ಹೇಗಂದ್ರೆ ಇಟಾಲಿಯನ್ ಯೂನಿವರ್ಸಿಟೀಸ್ಗಳಲ್ಲಿ ಓನ್ಲಿ ಓರಲ್ ಎಕ್ಸಾಮ್, ಇವ್ರದ್ದು ರಿಟರ್ನ್ ಎಕ್ಸಾಮ್ ಪ್ಲಸ್ ಪೋರ್ಟ್ಫೋಲಿಯೋ. ನಮ್ದು ಓನ್ಲಿ ಓರಲ್ ಎಕ್ಸಾಮ್ ಜೊತೆ ಪ್ರಾಜೆಕ್ಟ್ಸ್ ಇರುತ್ತೆ, ಅಸೈನ್ಮೆಂಟ್ಸ್ ಇರುತ್ತೆ, ಎಕ್ಸರ್ಸೈಸಸ್ ಇರುತ್ತೆ. ಅಲ್ಲ ನೀನು ಪಬ್ಲಿಕ್ ಯೂನಿವರ್ಸಿಟೀಸ್ ಯಾರನ್ನಾದ್ರೂ ಮೀಟ್ ಆಗಿದ್ಯಾ? ಅವ್ರಿಗೆಲ್ಲ ರಿಟರ್ನ್ ಇರುತ್ತೆ. ಅಲ್ಲಿ ಪಬ್ಲಿಕ್ ಅಲ್ಲಿ ಫುಲ್ ಸ್ಟ್ರಿಕ್ಟ್ ಇರುತ್ತೆ ಕಂಪೇರ್ ಟು ಪ್ರೈವೇಟ್. ಓಕೆ. ಹೌದು, ನಿಂದು ಫೀಸೇ ಕೇಳಲಿಲ್ಲ. ಎಷ್ಟು ಫೀಸು ನಿಂದು? ನೀನ್ ಅದನ್ನೆಲ್ಲ ಆಗ್ಬೇಡ, ಸುಮ್ಮನೆ ಇರೋಲ್ಲ. ಆಟ ಆಡ್ತಾ ಇದೀಯಾ ನೀನು? ಅದನ್ನೆಲ್ಲ ಆಗ್ಬಾರ್ದ. ನೀನ್ ಸಾವುಕಾರ ಅಂತ ತೋರ್ಸೋದಕ್ಕೆ ಇನ್ನೇನೋ ಆಪ್ಷನ್ ಇದೆ ನಮ್ಮ ಹತ್ರ. ಏನೂ ಆಗಲ್ಲ ಹೇಳೋ. ಇವಾಗ ಇವ್ರಿಗೆ ಗೊತ್ತಾಗ್ಬೇಕು ಎಷ್ಟು ಪೇ ಮಾಡಿ ನಾವು ಇಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದೀವಿ ಅಂತ ಗೊತ್ತಾಗ್ಬೇಕು ತಾನೆ. ಎಷ್ಟು ಹೇಳು? ನಾವು 2 years ಕೋರ್ಸ್ 15,000 euros, 15 ಲಕ್ಷ. 2 yearsಗೆ 15 lakhs ಪೇ ಮಾಡ್ತಿದ್ದಾರೆ. ಚೇತನ್ ಅವರು, ರಿಚ್ ಚೇತನ್ ಅವರು. ಲಿವಿಂಗ್ ಕಾಸ್ಟ್ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಲಿವಿಂಗ್ ಕಾಸ್ಟ್ ಎಲ್ಲ ಮಾತಾಡೋಣ. ಮಂತ್ಲಿ 1000 ಆಗುತ್ತೆ. ಮಂತ್ಲಿ 1000 ಆಗುತ್ತೆ ಅಂದಾಜು, ಅದೇ ರಿಯಲ್ ಅಲ್ಲ. ಮಂತ್ಲಿ 800 to 850. ಮಂತ್ಲಿ 800 to 850 ಆವ್ರೇಜ್ ಆಗಿ ಆಗುತ್ತೆ. ಲಿವಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಿದ್ದಾರೆ. ಅದು ಬಿಟ್ರೆ 15 lakhs ಕಾಲೇಜ್ ಫೀಸ್, ಆಲ್ಮೋಸ್ಟ್ ಒಂದು 30 lakhs ಆಗುತ್ತಲ್ವಾ 2 yearsಗೆ? ಒಂದು 25-30 lakhs ಆಗುತ್ತೆ. ಚೆನ್ನಾಗಿದೆ ಯೂನಿವರ್ಸಿಟಿ. ಊಟ ಮಾಡ್ಬಿಟ್ಟು ತಿನ್ನೋದು, ಮತ್ತೆ ಏನ್ ಮಾಡ್ತೀಯಾ? ಏನ್ ಊಟ ಮಾಡ್ತೀಯೋ ಅದನ್ನೇ ಮಾಡೋಣ. ಬಿರಿಯಾನಿ ಮಾಡೋಣ ನಡಿ. ಚೆನ್ನಾಗಿರ್ತದ? ನಾನು ಮ್ಯಾರಿನೇಟ್ ಮಾಡಿದ್ದೀನಿ. ಮತ್ತೆ ಇನ್ನೂ ಚೆನ್ನಾಗಿರುತ್ತೋ ಮ್ಯಾರಿನೇಟ್ ಮಾಡಿದ್ರೆ. ಮನೆಗೆ ಹೋಗಿ ಬಿರಿಯಾನಿ ತಿನ್ನೋಣ, ಬ್ಯಾಚುಲರ್ಸ್ ಬಿರಿಯಾನಿ. ಬನ್ನಿ ಗಾಯ್ಸ್. ನೋಡ್ತಿದ್ರೆ ತಿನ್ಬೇಕು ಅನಿಸ್ತದೆ, ಹೊಟ್ಟೆನೂ ಅಷ್ಟೇ ಹಸುವಾಗಿದೆ. ಚೇತನ್, ಬ್ಯಾಚುಲರ್ಸ್ ಬಿರಿಯಾನಿ ಸ್ಟಾರ್ಟ್. Come on, let's go. ಗಮ್ಮಂತ ಇದೆ ನಿಜವಾಗ್ಲೂ. ಹಾಕಪ್ಪ. ಬ್ಯಾಚುಲರ್ಸ್ ಬಿರಿಯಾನಿ ಸವಿಯಲು ಸಿದ್ಧ. ಬಿರಿಯಾನಿ ಮಾಡಿದ್ಮೇಲೆ ಫಸ್ಟು ಮಸಾಲ ಮಿಕ್ಸ್ ಮಾಡೋದು ಪದ್ಧತಿ. ಹೆಂಗೆ ತಿನ್ನಬೇಕು ಬಿರಿಯಾನಿ ಅಂತ ಹೇಳಿದ್ರೆ, ಅಲೇ ಚಿಕನ್ ಹೆಂಗೆ ಬಂದಿದೆ ನೋಡೋ. ಕ್ರೇಜಿ ಇದೆ. ರೈಸು ಮತ್ತು ಮೊಸರನ್ನ ಸ್ವಲ್ಪ ಕಲಿಸ್ಬಿಟ್ಟು ಅದ್ರ ಮೇಲ್ಗಡೆ ಚಿಕನ್ ಇಟ್ಬಿಟ್ಟು ಹಿಂಗೆ ತಿನ್ಬಿಟ್ರೆ ಸ್ವರ್ಗಕ್ಕೆ 3 ಬಾಗಿಲು. ಸ್ವರ್ಗ ಅಂತಿದೆ. ಓಕೆ, ಸೂಪರ್ ಆಗಿದೆ. ನಾವೀಗ ತಿನ್ನೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ. ಬಾಯ್. ನಮ್ಮ ಮಮ್ಮಿಗೋಸ್ಕರ.